ಒಳ್ಳೆತನ ಇದೊಂದೇ ನಾವು ಉಳಿಸಿಟ್ಟು ಹೋಗುವ ಬೆಲೆ ಕಟ್ಟಲಾಗದ ಆಸ್ತಿ. ಅತಿಯಾದ ಒಳ್ಳೆತನ, ಅತಿಯಾದ ಪ್ರಾಮಾಣಿಕತೆ, ಅತಿಯಾದ ಆದರ್ಶಗಳು, ಅತಿಯಾದ ನಿಷ್ಠೆ ಮನುಷ್ಯನನ್ನು ಒಂಟಿಯಾಗಿಸುತ್ತೆ ನಿಜ. ಆದರೆ ಅವನ ಆತ್ಮಸಾಕ್ಷಿ ಮಾತ್ರ ಎಂದೂ ಅವನ ಕೈ ಬಿಡುವುದಿಲ್ಲ. ನಾ ಬರೆದಂತೆ ನನ್ನ ಬದುಕು ಇದ್ದಿದ್ದರೆ ಎಲ್ಲ ಬರೆದಿಡುವ ಅಗತ್ಯವಿರಲಿಲ್ಲ. ಒಳ್ಳೆಯತನ ಎಂದರೆ ಬಂಗಾರದ ಹಾಗೆ. ಎಲ್ಲರೂ ಜಾಸ್ತಿ ಪರೀಕ್ಷೆ ಮಾಡುತ್ತಾರೆ. ಒಂದು ವೇಳೆ ನಮ್ಮ ಜೀವನದಲ್ಲೂ ಪರೀಕ್ಷೆಗಳು ಹೆಚ್ಚಾಗಿ ಬಂದರೆ ಅದರಿಂದ ಯಾವತ್ತೂ ಜಾರಬಾರದು. ಸಂತೋಷದಿಂದ ಎಲ್ಲವನ್ನೂ ಸ್ವೀಕರಿಸಿ ಎದುರಿಸೋಣ. ರೂಪಾಯಿ ಆಗಲಿ ರೂಪ ಆಗಲಿ ತುಂಬ ದಿನ ಇರುವುದಿಲ್ಲ. ಮನುಷ್ಯನ ಒಂದು ಒಳ್ಳೆಯತನ ಮಾತ್ರ ಶಾಶ್ವತ. ಒಂದು ಮರಕ್ಕೆ ಹೊಲಸು ನೀರು ಹಾಕಿದ್ರೂ ಅದು ಸಿಹಿ ಹಣ್ಣನ್ನೇ ಕೊಡುತ್ತೆ. ಅದೇ ರೀತಿ ನಮಗೆ ಕೆಟ್ಟದ್ದು ಮಾಡೋರಿಗೆ ಒಳ್ಳೆಯದನ್ನೇ ಬಯಸೋಣ. ಒಳ್ಳೆಯತನ ಎಂದೂ ಕೈಬಿಡಲ್ಲ ನಿಜ. ಆದರೆ ನಮ್ಮ ಒಳ್ಳೆತನವನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಹಾಕುತ್ತಾರೆ. ನಾವು ಜೀವನದಲ್ಲಿ ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ನಮ್ಮಲ್ಲಿರುವ ಒಳ್ಳೆತನ ನಮ್ಮನ್ನು ಯಾವತ್ತೂ ಕೈಬಿಡಲ್ಲ. ಅದು ಕಾಪಾಡಿಯೇ ಕಾಪಾಡುತ್ತದೆ. ಅದಂತೂ ಖಂಡಿತ ನಿಜ. ಅದಕ್ಕಾಗಿ ನಾವು ಸದಾ ಒಳ್ಳೆಯವರಾಗಿ ಬಾಳೋಣ. ನಿನಗೆ ನಿನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವುದೇ ನಿನ್ನ ಆ ಒಳ್ಳೆತನ.